ಚಾಮರಾಜನಗರದ ಬಿಇಒ ಕಚೇರಿಯ ಸಮೀಪವಿರುವ ಜಿಲ್ಲಾ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರವು ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ಚಟುವಟಿಕೆಯೊಂದಿಗೆ ಶಿಕ್ಷಣವನ್ನು ಕಲಿಸುವ ಪಾಠಶಾಲೆಯಾಗಿದೆ. ನಗರದ ಕೇಂದ್ರ ಸ್ಥಾನದಲ್ಲಿರುವ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರದಲ್ಲಿ 20 ವಿಶೇಷ ಚೇತನ ಮಕ್ಕಳು ಶಾಲಾ ಪೂರ್ವ ಸಿದ್ಧತೆಯ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ವಿವಿಧ ನ್ಯೂನತೆಗಳನ್ನು ಹೊಂದಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಫಿಜಿಯೋಥೆರಪಿ, ಭೌತಿಕ ಚಿಕಿತ್ಸೆ, ಮಾತಿನ ತರಬೇತಿ, ಪ್ರತಿ ಶನಿವಾರ ಆಪ್ತ ಸಮಾಲೋಚನೆ ಹಾಗೂ ಇನ್ನಿತರ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಇಲ್ಲಿನ ವಿಶೇಷ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಹಾಗೂ ಮಕ್ಕಳಿಗೆ ಬೇಕಾದ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಗುತ್ತಿದೆ. ವಿಶೇಷ ಚೇತನ ಮಕ್ಕಳಿಗೆ ಬಹಳ ಉತ್ತಮವಾಗಿ ತರಬೇತಿಯನ್ನು ನೀಡುವ ಅನುಭವವಿರುವ ವಿಶೇಷ ಶಿಕ್ಷಕರು ಈ ಕೇಂದ್ರದಲ್ಲಿದ್ದಾರೆ. ಈ ಕುರಿತು ಶಾಲಾ ಪೂರ್ವ ಸಿದ್ಧತೆ ಕೇಂದ್ರದ ಮುಖ್ಯಸ್ಥ ರೆಬೆಲೋಜೆ ಅವರು ಜನಮಿತ್ರದೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು. ಚಾಮರಾಜನಗರ ತಾಲೂಕಿನಲ್ಲಿ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 362 ಮಕ್ಕಳನ್ನು ನಾವು ಗುರುತಿಸಿದ್ದೇವೆ. ಪ್ರತಿ ಮಕ್ಕಳನ್ನು ನಾವು ಗುರುತಿಸಿ ಆ ಮಕ್ಕಳನ್ನು SATSನಲ್ಲಿ ಎಂಟ್ರಿ ಮಾಡಿ ಆ ಮಕ್ಕಳ ನ್ಯೂನತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ನಾವು ಕಲೆ ಹಾಕಿ ಆ ಮಾಹಿತಿಗಳ ಮುಖಾಂತರವಾಗಿ ಮಕ್ಕಳಲ್ಲಿರ್ತಕ್ಕಂಥ ನ್ಯೂನತೆಯನ್ನು ನಾವು ಗುರುತಿಸಿ ಆ ಮಕ್ಕಳಿಗೆ ಬೇಕಾದಂಥ ಫಿಸಿಯೋಥೆರಪಿಯನ್ನು ಕೊಡೋದ್ರ ಮುಖಾಂತರವಾಗಿ, ಮಾತಿನ ಥೆರಪಿಯನ್ನು ಕೊಡೋದ್ರ ಮುಖಾಂತರವಾಗಿ ಮಕ್ಕಳಿಗೆ ಭವಿಷ್ಯದಲ್ಲಿ ಒಂದು ಉತ್ತಮವಾದಂತಹ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಹಾಯ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಈ BRC ಕೇಂದ್ರದ ಒಳಗಡೆ ಒಂದು SRP ಕೇಂದ್ರ ಅಂತಕ್ಕಂಥ ಒಂದು ಕೇಂದ್ರ ಇದೆ. ಆ SRP ಕೇಂದ್ರ ಸ್ಕೂಲ್ ರೆಡಿನೆಸ್ ಪ್ರೋಗ್ರಾಮ್ ಅಂತೇಳಿ, ಶಾಲಾ ಪೂರ್ವ ಸಿದ್ಧತಾ ಕೇಂದ್ರ ಅಂತೇಳಿ ಆ ಕೇಂದ್ರ ಈ ವಿಶೇಷ ಚೇತನ ಮಕ್ಕಳ ಬಗ್ಗೆ ಕಾರ್ಯವನ್ನು ಮಾಡ್ತಾಯಿದೆ. ಪ್ರಸ್ತುತವಾಗಿ ನಮ್ಮ ಕೇಂದ್ರಕ್ಕೆ ಅಕ್ಕಪಕ್ಕದ ಸುಮಾರು 20ರಿಂದ 30 ಮಕ್ಕಳು ಈ ಒಂದು ಕೇಂದ್ರಕ್ಕೆ ಬರ್ತಾರೆ. ಆ ಕೇಂದ್ರದಲ್ಲಿ ಪ್ರತಿ ವಾರದಲ್ಲಿ 2 ದಿವಸಗಳ ಕಾಲ ಫಿಸಿಯೋಥೆರಪಿ ನಡೀತದೆ, 2 ದಿನಗಳ ಕಾಲ ವಿಶೇಷ ತರಗತಿಗಳು ನಡೀತದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಶಿಕ್ಷಕರಿದ್ದಾರೆ ಮತ್ತು ಭೌತ ಶಿಕ್ಷಕರಿದ್ದಾರೆ. ಆ ಚಿಕಿತ್ಸೆಯನ್ನು ಕೊಡೋದರ ಮುಖಾಂತರವಾಗಿ ಮಕ್ಕಳ ನ್ಯೂನತೆಯನ್ನು ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದೇವೆ. ದಯಮಾಡಿ ಪೋಷಕರು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ಮಕ್ಕಳನ್ನು ಈ ಒಂದು ಕೇಂದ್ರಕ್ಕೆ ಕರ್ಕೊಂಡು ಬರೋದ್ರ ಮುಖಾಂತರವಾಗಿ ತಮ್ಮ ಮಕ್ಕಳಿಗೆ ಬೇಕಾದಂತಹ ಚಿಕಿತ್ಸೆಯನ್ನು ಪಡ್ಕೊಂಡು ಈ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬಂದು ಈ ಮಕ್ಕಳು ಕೂಡ ಉತ್ತಮವಾದ ರೀತಿಯಲ್ಲಿ ತಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡೋ ರೀತಿಯಲ್ಲಿ ನೀವು ಸಹಾಯ ಮಾಡಿಕೊಡ್ಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಜೆ ರೆಬೆಲೋ ಅಂತ ಹೇಳಿ. ನನ್ನ ಒಂದು ಹುದ್ದೆ BIERT ಎಂಬುದಾಗಿ ಬ್ಲ್ಯಾಕ್ ಇನ್ಕ್ಲೂಸಿವ್ ಎಜುಕೇಷನ್ ರಿಸೋರ್ಸ್ ಟೀಚರ್ ಅಂತ ಅದನ್ನು ನಾವು ಕರಿತೀವಿ. ಈ ಒಂದು ಸಂಸ್ಥೆಯಲ್ಲಿ ನಾನು ಮುಖ್ಯಸ್ಥನಾಗಿ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಕೇಂದ್ರದಲ್ಲಿ ತರಬೇತಿ ಪಡೆಯುತ್ತಿರುವ ಹರ್ಷದ್ ಕೃಷ್ಣನ ಬೆಳವಣಿಗೆ ಕುರಿತು ಅವರ ತಾಯಿ ಮಹೇಶ್ವರಿ ಮಾತನಾಡಿ ಅನುಭವ ತಿಳಿಸಿದರು. ಥೆರಪಿ ಎಲ್ಲ ಮಾಡಿಸಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಸರ್. ಇಷ್ಟು ಮಟ್ಟಿಗೆ ನಡೆಯೋಕೆ ಮಟ್ಟಿಗೆ ಬಂದಿದ್ದಾನೆ ಸರ್. ಫಸ್ಟು ನಡೀತಾನೆ ಇರಲಿಲ್ಲ, ಎತ್ಕೊಂಡು ಬರ್ತಾ ಇದ್ವಿ ಸರ್. 8 ವರ್ಷದಿಂದ ಬರ್ತಾ ಇದ್ದೀವಿ. ಥೆರಪಿ ಮಾಡಿಸ್ತಾ ಇದ್ದರೆ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಸರ್. ಇಲ್ಲಿ ಏನೆಲ್ಲ ಚಟುವಟಿಕೆ ಮಾಡಿಸ್ತಾರೆ ಮೇಡಮ್ ಮಕ್ಕಳ ಇಂಪ್ರೂವ್ಮೆಂಟ್ ಆಗಲಿಕ್ಕೆ? ಮತ್ತು ಇವನಿಗೆ ಬ್ಯಾಲೆನ್ಸ್ ಫಸ್ಟು ಇರ್ತಾ ಇರಲಿಲ್ಲ. ಫಸ್ಟು ಬೆನ್ನಿಗೆ ಬ್ಯಾಲೆನ್ಸ್ ಇದು ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ರು. ಕೈಗೆ ಮತ್ತು ಬಾಲ್ದ ಆ್ಯಕ್ಟಿವಿಟೀಸ್ ಇದೆಲ್ಲ ಮಾಡ್ತಾಯಿದ್ರು ಸರ್. ಆವಾಗ ನಡೆಯೋಕ್ಕೆ ಗೆರೆ ಮೇಲೆ ನಡೆಯೋದು, ಡಂಬಲ್ಸ್ ಇಟ್ಕೊಂಡು ಇದು ಮಾಡೋದು, ಬ್ಯಾಲೆನ್ಸಿಂಗ್ ಬೋರ್ಡು ಎಲ್ಲ ಇತ್ತು ಸರ್. ಅದು ಮಾಡ್ತಾಯಿದ್ರು. ರೋಡಲ್ಲಿ ನಡೆಯೋಕ್ಕೆ ಸ್ವಲ್ಪ ಎಲ್ಲ ಹೆದರ್ತಾ ಇದ್ದ ಸರ್. ಈಗ ಅವನೇ ಬಂದ್ಬಿಡ್ತಾನೆ ಸರ್. ಸ್ಕೂಲಿಂದ ಮನೆಗೆ ಅವನೇ ಬರ್ತಾನೆ. ಅಂಗಡಿಗೆ ಅವನೇ ಕಲಿಸ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ಸೋಕೆ ಹೇಳಿದ್ದಾರೆ. ಅಂಗಡಿಗೆ ಕಲಿಸೋದು ಬರೋದು ಎಲ್ಲ ಈಗ ಐಡೆಂಟಿಫೈ ಮಾಡಿಕೊಂಡು ಅವನೇ ಬರ್ತಾನೆ. ಅವ್ನ ತಮ್ಮನ ಅವನೇ ಕರ್ಕೊಂಬರೋ ಸ್ಟೇಜಿಗೆ ಕರ್ಕೊಂಬಂದಿದ್ದೀನಿ ಸರ್. ನಾನಿಲ್ಲ ಅಂದ್ರೂ ಕರ್ಕೊಂಬಂದ್ಬಿಡ್ತಾನೆ. ತಮ್ಮ ನೇಮ್ ಹೇಳಿ. ನನ್ನ ಹೆಸರು ಮಗೇಶ್ವರಿ ಅಂತ ಸರ್. ಕಲ್ನೋಡಲ್ಲಿ ನಂಬರ್ ಸೇವ್ ಕೊಡ್ತಾ ಇದ್ರೆ ನೋಡ್ತಿದ್ದಿ ಸರ್.
ಕೊಟ್ಟಿಲ್ಲ